ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ರಾಹುಲ್ ಗಾಂಧಿಯವರು, ಶ್ರೀಮಾನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಆಶೀರ್ವಾದದೊಂದಿಗೆ ಮತ್ತು ಪ್ರತಿಯೊಬ್ಬರು ನಮ್ಮ ಶಾಸಕರು, ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳಾಗಿರ್ಬೋದು, ಹಿರಿಯ ನಾಯಕರು ವೀರಪ್ಪ ಮೊಯ್ಲಿ ಸಾಹೇಬರಾಗಿರ್ಬೋದು, ಶಿವಶಂಕರ ರೆಡ್ಡಿ ಸಾಹೇಬರಾಗಿರ್ಬೋದು, ಎಲ್ಲರದ ಒಂದು ಸಪೋರ್ಟೊಂದಿಗೆ ಮತ್ತು ನಮ್ಮ ತಂದೆಯವರಾದ ಶ್ರೀ ಎಂ ಆರ್ ಸೀತಾರಾಮರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಮತ್ತು ಈ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಜಯ ಆಗುತ್ತೆ. ಜೂನ್ 4ರಂದು ಚಿಕ್ಕಬಳ್ಳಾಪುರಲ್ಲಿ ಕಾಂಗ್ರೆಸ್ ಪಕ್ಷ ಮೇಲೆ ಬಂದು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿಗಾಗಿ ನಾವೆಲ್ಲ ಪಣ ತೊಟ್ಟು ಕೆಲಸ ಮಾಡುವ ಒಂದು ಖಚಿತವಾದ ಒಂದು ನಂಬಿಕೆ ಎಲ್ಲರಿಗೂ ಇದೆ. ಕಾರ್ಯಕರ್ತರು ಎಲ್ಲರೂ ಜೊತೆಗಾಗಿ ಈ ಒಂದು ಕ್ಷೇತ್ರದಲ್ಲಿ ಒಟ್ಟಾಗಿದ್ದಾರೆ. BJPನ ಒಂದು ಸುಧಾಕರವನ್ನು ಸೋಲ್ಸೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಸಿದ್ಧವಾಗಿದ್ದಾರೆ. ಸ್ಟ್ರಾಟಜಿ ಅದನ್ನು ಇವಾಗಲೇ ಹೇಳಕ್ಕೆ ಬರಲ್ಲ. ಸ್ಟ್ರಾಟಜಿಗಳು ದಿನಕ್ಕೆ ಇವಾಗ ಇರೋದೇ 27 ದಿನ ನಮಗೆ. ಅದಕ್ಕೆ ಎವ್ರಿ ಅವರ್, ಎವ್ರಿ ಹಾಫ್ ಅ ಡೇ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಧ ದಿನಕ್ಕೂ ನಾವು ಕಾರ್ಯಕ್ರಮ ರೆಡಿ ಮಾಡ್ಕೊಂಡ್ಬಂದಿದ್ದೀವಿ. ಸರ್, ಅದು ನಾವು ಕಾಂಗ್ರೆಸ್ ಪಕ್ಷ ಇನ್ನೂ ಶುರು ಮಾಡಿಲ್ಲ. ಅದನ್ನು ಅದ್ರ ಪ್ರತಿಯೊಂದು ತಾಲೂಕಲ್ಲೂ BJP ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಇದು ಅವರ ವಿರುದ್ಧ ಎಲ್ಲ ಗಲಾಟೆಗಳು ಮಾಡ್ತಾ ಇದ್ದಾರೆ. ಸೊ ಅದನ್ನು ಎಲ್ಲ ಅವರೇ ಮುಗಿಸ್ಕೊಳ್ಳಿ. ಅದಾದಮೇಲೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಾವು ನಮ್ಮ ಅಭಿಯಾನವನ್ನು ಶುರು ಮಾಡ್ತೀವಿ. ಸರ್, ನಮ್ಮ ಸೀನಿಯರ್ ನಾಯಕರು ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ಸಾಯಂಕಾಲ 2-3 ಮೀಟಿಂಗ್ಗಳಾಗುತ್ತೆ. ಆದರೆ ನಮ್ಮದು ಒಂದು ಪರ್ಸ್ನಲ್ ವಿಷನ್ ಏನಂದರೆ ಚಿಕ್ಕಬಳ್ಳಾಪುರನ 100% ಲಿಟ್ರೇಟ್ ಮಾಡಬೇಕು, ಚಿಕ್ಕಬಳ್ಳಾಪುರನ 100% ಡಯಾಬಿಟೀಸ್ ಫ್ರೀ ಮಾಡಬೇಕು, ಮತ್ತು ಚಿಕ್ಕಬಳ್ಳಾಪುರಲ್ಲಿ ಹೆಲ್ತ್ ಕೇರ್ ಮತ್ತು ಎಜುಕೇಷನ್ನ ಪ್ರತಿಯೊಂದು ಹೋಬಳಿ ಲೆವೆಲ್ಗೆ, ಪ್ರತಿಯೊಂದು ಹಳ್ಳಿ ಲೆವೆಲ್ಗೆ ತಲುಪಬೇಕು ಅಂತ ಒಂದು ನಮ್ಮ ಒಂದು ಚಿಕ್ಕ ಆಸೆ ಇದೆ. ಥ್ಯಾಂಕ್ ಯು. ಬಿ ಫಾರ್ಮ್ ಆಗಿದೆ. Thank you all. Thank you, Appa. Thank you. Just use the washroom. Yeah.